ಕಚ್ಚಾ ತೈಲಕ್ಕಾಗಿ ವಿದೇಶಗಳ ಮುಂದೆ ಕೈ ಚಾಚುತ್ತಿದ್ದ ಭಾರತ ಈಗ ಇಂಧನ ಲೋಕದಲ್ಲೇ ಮಹಾಕ್ರಾಂತಿಯನ್ನ ಸೃಷ್ಟಿಸಿದೆ. ಪೆಟ್ರೋಲ್ ದರವನ್ನು ಹತೋಟಿಗೆ ತರಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಆ ಹೊಸ ಗೇಮ್ ಚೇಂಜರ್ ಪ್ಲಾನ್ ಇಲ್ಲಿದೆ ನೋಡಿ. ಭಾರತದ ಇಂಧನ ಕ್ಷೇತ್ರದಲ್ಲಿ ಒಂದು ಹೊಸ ಮಹಾಕ್ರಾಂತಿ ಆರಂಭವಾಗಿದೆ. ಕಚ್ಚಾ ತೈಲ ಆಮದಿನ ಭಾರೀ ಹೊರೆಯನ್ನ ಕಡಿಮೆ ಮಾಡಲು ಮತ್ತು ಪರಿಸರವನ್ನು ರಕ್ಷಿಸಲು ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಮಾಡುವಲ್ಲಿ ಕೇಂದ್ರ ಸರ್ಕಾರ ಮತ್ತೊಂದು ಪ್ರಮುಖ ಹೆಜ್ಜೆ ಇಟ್ಟಿದೆ. ಪ್ರಪಂಚದಾದ್ಯಂತ ಬದಲಾಗುತ್ತಿರುವ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ತೈಲ ಬೆಲೆಗಳ ಏರಿಳಿತಗಳ ನಡುವೆ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸಲು ಭಾರತ ರಣತಂತ್ರವನ್ನು ಸಿದ್ಧಪಡಿಸಿದೆ. ದೇಶಾದ್ಯಂತ ಸದ್ಯ ಜಾರಿಯಲ್ಲಿರುವ 20% ಎಥನಾಲ್ ಮಿಶ್ರಣ E20 ಇಂಧನ ನೀತಿಯನ್ನ ಮೀರಿ ಈಗ 30% ಎಥನಾಲ್ ವರೆಗೆ ಮಿಶ್ರಣ ಮಾಡಲು ಅಗತ್ಯವಿರುವ ತಾಂತ್ರಿಕ ಅಡಿಪಾಯವನ್ನ ಅಧಿಕೃತವಾಗಿ ಅಂತಿಮಗೊಳಿಸಲಾಗಿದೆ. ಲೈವ್ಮೆಂಟ್ ವರದಿಯ ಪ್ರಕಾರ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂದರೆ BIS ಮೇ 18ರಂದು ಉನ್ನತ ಮಟ್ಟದ ಎಥನಾಲ್ ಮಿಶ್ರಣಗಳಾದ E22, E25, E27 ಮತ್ತು E30ಗಳಿಗೆ ಹೊಸ ಗುಣಮಟ್ಟದ ಮಾನದಂಡಗಳನ್ನು ಘೋಷಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ. ಇವು ಪೆಟ್ರೋಲ್ನಲ್ಲಿ ಕ್ರಮವಾಗಿ 22%, 25%, 27% ಮತ್ತು 30% ಎಥನಾಲ್ ಅನ್ನು ಒಳಗೊಂಡಿರುವ ಹೊಸ ಇಂಧನ ಪ್ರಕಾರಗಳಾಗಿವೆ. ಈ ಹೊಸ ಇಂಟ್ರೆಸ್ಟಿಂಗ್ ನಿಯಮಗಳು ಮೇ 15ರಿಂದಲೇ ಅಧಿಕೃತವಾಗಿ ಜಾರಿಗೆ ಬಂದಿವೆ ಅಂತ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ವಾತಾವರಣ ದಟ್ಟವಾಗಿದೆ. ವಿಶ್ವದ ತೈಲ ಪೂರೈಕೆಯ 20% ನಿಯಂತ್ರಿಸುವ ಪ್ರಮುಖ ಹಾರ್ಮುಜ್ ಜಲಸಂಧಿ ಜಲಮಾರ್ಗ ಮುಚ್ಚುವಿಕೆ ಮುಂತಾದ ಬಿಕ್ಕಟ್ಟುಗಳಿಂದಾಗಿ ಕಚ್ಚಾ ತೈಲ ಸರಬರಾಜಿನಲ್ಲಿ ತೀವ್ರ ಅಡಚಣೆ ಉಂಟಾಗುತ್ತಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಈ ಮಹತ್ವದ ನಿರ್ಧಾರ ವಿದೇಶಿ ತೈಲದ ಮೇಲಿನ ನಮ್ಮ ಅವಲಂಬನೆಯನ್ನು ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಲಿದೆ. ಇದು ದೇಶೀಯವಾಗಿ ಎಥನಾಲ್ ಉತ್ಪಾದನಾ ಸಾಮರ್ಥ್ಯದ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಭಾರತದ ಅತಿ ದೊಡ್ಡ ಆಟೋಮೊಬೈಲ್ ತಯಾರಕ ಸಂಸ್ಥೆಯಾದ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷ RC ಭಾರ್ಗವ ಅವರು ಸರ್ಕಾರದ ಈ ಹೊಸ ಇಂಧನ ನಿರ್ಧಾರವನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಈ ಹೊಸ ಮಾನದಂಡಗಳಿಗೆ ಅನುಗುಣವಾಗಿ ಹೈಟೆಕ್ ಇಂಜಿನ್ಗಳನ್ನು ತಯಾರಿಸುವ ಸಂಪೂರ್ಣ ತಾಂತ್ರಿಕ ಸಾಮರ್ಥ್ಯವನ್ನು ತಮ್ಮ ಕಂಪನಿ ಹೊಂದಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಕಚ್ಚಾ ತೈಲಕ್ಕಾಗಿ ವಿದೇಶಗಳ ಮುಂದೆ ಕೈ ಚಾಚುತ್ತಿದ್ದ ಭಾರತ ಈ ಹೊಸ ಮಹಾಕ್ರಾಂತಿಯಿಂದ ಇಂಧನ ವಲಯದಲ್ಲಿನ ಬೇಡಿಕೆಯನ್ನು ಮತ್ತಷ್ಟು ಕಡಿಮೆ ಮಾಡಬಹುದಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.